ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು 27th ಜೂನ್ ವ್ಲಾಗು. ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಜೂನ್ 27 ಶನಿ ಪ್ರದೋಷ ಇತ್ತು ಗೈಸ್. ಎಲ್ರಿಗೂ ಗೊತ್ತೇ ಇರುತ್ತೆ. ಅವತ್ತು ನನಗೆ ಶನಿದೇವರು ಅಂದರೆ ತುಂಬಾ ಇಷ್ಟ. ನಾನು ತುಂಬ ನಂಬುವಂಥ ದೇವರು ಶನಿದೇವರು. ಹಂಗಾಗಿ ಆವತ್ತು ಶನಿ ಪ್ರದೋಷನ ಇತ್ತಲ್ಲ, ನಾನು ಊರಲ್ಲಿದ್ದೆ. ಹಾಗಾಗಿ ಅಪ್ಪ ಅಮ್ಮನ ಜೊತೆ ಹೋಗ್ಬಿಟ್ಟು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಎಷ್ಟು ಲಾಗ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ, ಆದರೂ ಒಂದು ಸ್ವಲ್ಪ ಮಾಡಿದ್ದೀನಿ, ಅಷ್ಟು ಮಾತ್ರ ಹಾಕಿದ್ದೀನಿ. ಇದು ತುಂಬ ಚಿಕ್ಕ ಲಾಗ್ ಆಗಿರುತ್ತೆ. ಸ್ಟೇ ಟ್ಯೂನ್ ಗೈಸ್. ಕಲ್ಕುಂಟಿ ಹತ್ರ ಇರೋ ಶನಿದೇವ್ರ ದೇವಸ್ಥಾನಕ್ಕೆ ಬಂದಿರೋದು ಗೈಸ್. ಪ್ರತಿ ವಾರ ಇಲ್ಲಿ ತುಂಬಾ ಜನ ಬರ್ತಾರೆ. ಈ ದೇವಸ್ಥಾನ ಆದಾಗಿಂದ ತುಂಬಾ ರಶ್ ಇರುತ್ತೆ. ಆದರೆ ಇಷ್ಟು ಹತ್ರ ಇದ್ದರು ನಾನು ಇದು 2ನೇ ಸಲ ಅಷ್ಟೇ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಾವು ಬೆಳಿಗ್ಗೆಯಿಂದ ಹೋಗಬೇಕು ಅಂದ್ಕೊಂಡು ಆಗಿರಲಿಲ್ಲ. ಸಂಜೆ ಹೋಗೋಣ ಆಯಿತು ಅಂತೇಳಿ ಮಧ್ಯಾಹ್ನ ಸುಮ್ಮನೆ ಆಗಿದ್ವಿ. ಆಲ್ಮೋಸ್ಟ್ ಒಂದು 5:30 6 ಗಂಟೆಗೆಲ್ಲ ಬಂದ್ವಿ. ಆದ್ರೂ ಜನ ಸಂಜೆ ಮೇಲೇ ತುಂಬ ರಶ್ ಇರುತ್ತೆ. ಟೌನ್ ಅಲ್ವಾ ಗೈಸ್, ಟೌನವರೆಲ್ಲರೂ ಬಂದಿರ್ತಾರೆ. ಒಳಗಡೆ ವೀಡಿಯೋ ಎಷ್ಟು ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಗೈಸ್. ಆದಷ್ಟು ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಅಕ್ಕನ ಮಗಳೂ ಬಂದಿದ್ದಾಳೆ. ಅವಳು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಮಲ್ಕೊಂಡೇ ಬಿಟ್ಟಿದ್ಲು, ಮಧ್ಯಾಹ್ನ ಮಲಗಿಲ್ಲ ಅಂತೇಳಿ. ಅವಳನ್ನ ನೋಡಿಕೊಂಡು ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಅವಳು ಇನ್ಯಾರ ಹತ್ರನೂ ಹೋಗಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ. ಸ್ಟೇ ಟ್ಯೂನ್ ಗೈಸ್. ನೆಕ್ಸ್ಟು ಅಮ್ಮ ಪೂಜೆ ಸಾಮಾನೆಲ್ಲ ತಗೋತಾ ಇದ್ದಾರೆ ಗೈಸ್. ಆಲ್ರೆಡಿ ಒಳಗಡೆ ಜನ ಇದ್ದಾರೆ. ಅಲ್ಲಿ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ. ಪೂಜೆ ಸಾಮಾನು ಇಟ್ಟಿದ್ದಾರಲ್ಲ ಗೈಸ್, ಅಲ್ಲಿ ಅಜ್ಜಿ ಒಂದು ಬಾಕ್ಸಲ್ಲಿ ಚಕ್ಲಿ ಎಲ್ಲ ಹಾಕಿಟ್ಟಿದ್ದಾರೆ. ಅದನ್ನು ನಮ್ಮ ಅಕ್ಕನ ಮಕ್ಕಳು ನೋಡಿಬಿಟ್ಟು ಚಿಕ್ಕಿ ತಗೊಡು ಅಂತ ಹಠ ಮಾಡ್ತಾಯಿದ್ಲು. ಅದಕ್ಕೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಹೋಗ್ಬೇಕಾದ್ರೆ ತಗೊಡ್ತೀನಿ ಅಂತೇಳಿ ಸಮಾಧಾನ ಮಾಡಿಬಿಟ್ಟು ಕರ್ಕೊಂಡು ಹೋದೆ ನಾನು. ಇದೇ ದೇವಸ್ಥಾನ ಗೈಸ್. ಎಂಟ್ರೆನ್ಸಲ್ಲಿ ಎಳ್ಬತ್ತಿ ಹಚ್ಬಿಟ್ಟು ಹೋಗಬೇಕು. ಅಲ್ಲೇ ಪಕ್ಕದಲ್ಲೇ ಮಾರ್ತಾ ಇರ್ತಾರೆ ಎಳ್ಬತ್ತಿನ. ನಾವು ಅದನ್ನು ಮಾಡಿದೆ, ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಆಮೇಲೆ ನೆಕ್ಸ್ಟು ಹರಳೆಣ್ಣೆ ತೊಗೊಂಡು ದೇವ್ರ ಮೇಲೆ ಅಭಿಷೇಕ ಥರನೂ ಮಾಡ್ಬೋದು. ನಮಗೇನೆ ಮುಂದೆ ಒಂದು ವಿಗ್ರಹ ಇಟ್ಟಿದ್ದಾರೆ, ಅದ್ರ ಮೇಲೆ ಅದನ್ನು ಮಾಡಿದೆ. ಬಟ್ ನನಗೆ ವೀಡಿಯೋ ಮಾಡ್ಕೊಡೋಕೆ ಯಾರೂ ಇರಲಿಲ್ಲ, ಅದನ್ನು ಮಾಡೋಕ್ಕಾಗಲಿಲ್ಲ. ಆಮೇಲೆ ತುಂಬ ಚೆನ್ನಾಗಿ ದರ್ಶನ ಆಯಿತು. 2 ಸಲ ಮಂಗಳಾರತಿ ಎಲ್ಲ ಆಯಿತು ನಮಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 6:30 ಆಗೋಯ್ತು ಗೈಸ್. ಅಲ್ಲಿಂದ ಹೊರಟ್ವಿ. ದೇವಸ್ಥಾನದ ಮುಂದೆನೇ ಲೆಫ್ಟಿಗೆ ಶಿವನ ದೇವಸ್ಥಾನ ಇದೆ, ರೈಟಿಗೆ ನವಗ್ರಹಗಳ ದೇವಸ್ಥಾನವೂ ಇದೆ ಗೈಸ್. ಅಲ್ಲೆಲ್ಲ ಪ್ರದಕ್ಷಿಣೆ ಹಾಕಿ ಮಂಗಳಾರತಿ ತೊಗೊಂಡು ಹೊರಟ್ವಿ. ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಗೈಸ್. ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 7:30 ಏನೋ ಆಗಿತ್ತು ಟೈಮು. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಈಗ ಆಲ್ರೆಡಿ ಸಬ್ಸ್ಕ್ರೈಬರ್ ಯಾರು ಮಾಡಿದ್ದೀರಾ ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಸ್ಟೇ ಟ್ಯೂನ್ ಗೈಸ್. ಆದಷ್ಟು ಡೈಲಿ ಲಾಗ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.